ಐತಿಹಾಸಿಕ ಕೆರೆ. ಆದ್ರೆ ಹೆಸರಿಗೆ ತಕ್ಕಂತೆ ನಿರ್ವಹಣೆಯೇ ಇಲ್ಲ. ಕೆರೆ ಸುಧಾರಣೆ ಬಗ್ಗೆ ಸ್ಥಳೀಯರಿಂದ ಮನವಿ ಸಲ್ಲಿಕೆ, ಪ್ರತಿಭಟನೆ ಮಾತ್ರವಲ್ಲ, ಅನೇಕ ಶಾಸಕರು ಸಚಿವರು ಬಂದ್ ಹೋದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಆದ್ರೆ ಈಗ ಏಕಾಏಕಿ ಆ ಕೆರೆಯಲ್ಲಿ ಜೆಸಿಬಿಗಳು ಸದ್ದು ಮಾಡ್ತಾ ಇದೆ. ಸಮಾರೋಪಾದಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ನೀರಿಗಾಗಿ ರೈತರು ಕಷ್ಟಪಡ್ತಿರುವಂತಹ ಕಣ್ಣೀರ ಕಥೆಯನ್ನ ಹೇಳ್ತೀವಿ ನೋಡಿ. ಕೆಳಗೇರಿ ಕೆರೆ ಸ್ವಚ್ಛತೆಗೆ ಕೂಡಿ ಬಂದ ಕಾಲ. ಸಮಾರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ. ಇದು ಧಾರವಾಡದ ಐತಿಹಾಸಿಕ ಕೆಳಗೇರಿ ಕೆರೆ. ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ವಿನ್ಯಾಸಗೊಂಡ ಹಿನ್ನೆಲೆ ಈ ಕೆರೆಗಿದೆ. ಒಂದು ಕಾಲಕ್ಕೆ ಸುಮಾರು 170 ಎಕರೆಷ್ಟು ವಿಸ್ತೀರ್ಣ ಹೊಂದಿದ್ದ ಈ ಕೆರೆ ಈಗ 100ರ ಆಸುಪಾಸಿಗೆ ಬಂದು ನಿಂತಿದೆ. ಕೆರೆ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿತ್ತು. ಆದರೆ ಇದೇ ಕೆರೆಯಲ್ಲಿ ಈಗ ಸಮಾರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ. ಹೌದು, ಈ ಹಿಂದೆ ಸಚಿವರು ಬಂದು ಹೇಳಿದರೂ ಕೇಳದ ಅಧಿಕಾರಿಗಳು ಈಗ ಏಕಾಏಕಿಯಾಗಿ ಕೆರೆ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕೊಟ್ಟ ವಾರ್ನಿಂಗ್. ನಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿಗಳಂತ ಫಣೀಂದ್ರ ಸರ್ ದಿಢೀರ್ನೆ ಭೇಟಿ ಕೊಟ್ಟು ಅವತ್ತಿನ ದಿನ ಏನು ಅಧಿಕಾರಿಗಳಿಗೆ ಚಾಟಿಯೇಟ್ ಬೀಸಿದ್ರಲ್ಲ, ಅವಾಗ ಎಲ್ಲ ಅಧಿಕಾರಿಗಳ ಕಣ್ ತೆರೆದು ಈ ಒಂದು ಕೆರೆಯ ಸ್ವಚ್ಛತೆ ಕಾರ್ಯದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ನಾನು ನ್ಯಾಯಮೂರ್ತಿ ಫಣೀಂದ್ರ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಷ್ಟು ದಿನ ಕೆರೆ ನೀರು ಮಾತ್ರ ನಮ್ಮದು, ಕೆರೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೃಷಿ ವಿವಿ ಹೇಳುತ್ತಾ ಬಂದಿತ್ತು. ಹಾಗೆಯೇ ಮಹಾನಗರ ಪಾಲಿಕೆ ಕೆರೆ ದಂಡೆ ಮಾತ್ರ ನಮ್ಮದು, ಕೆರೆ ಜವಾಬ್ದಾರಿ ಕೃಷಿ ವಿವಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ರು. ಈ ಜಟಾಪಟಿಯಲ್ಲಿ ಕೆರೆ ಗೌಣವಾಗಿ ಹೋಗಿತ್ತು. ಆದರೆ ಯಾವಾಗ ಉಪ ಲೋಕಾಯುಕ್ತರೇ ಖುದ್ದು ಭೇಟಿ ಕೊಟ್ಟು ಬುದ್ಧಿವಾದ ಹೇಳಿದ್ರು, ಆಗ ಈ ಇಬ್ಬರ ಮಧ್ಯ ಜಟಾಪಟಿ ಅಂತ್ಯಗೊಂಡಂತಾಗಿದೆ. ಈಗೇನೋ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಡೆದೈತಿ, ಆದ್ರೆ ಇದು ಇಷ್ಟು ಇಂಥವೆಲ್ಲ ಭಾಳ ಇದೆ. ಅವ್ರ ಹಿಂದೆ 1 ದಿವ್ಸ ಮಾಡ್ತಾರೆ, 2 ದಿವ್ಸ ಮಾಡ್ತಾರೆ, ಮತ್ತೆ ಬಿಟ್ಬಿಡ್ತಾರೆ, ಅರ್ಧಕ್ಕೆ ಬಿಟ್ಬಿಡ್ತಾರೆ. ಇಂಥ ಕೆಲಸ ಮುಗಿಯುವ ತನಕ ಅದು ಮುಗಿದಿದ್ದೆ ಆದ್ರೆ ಇಂಥ ಅದ್ಭುತವಾದ ಕೆರೆ ಮತ್ತೊಮ್ಮೆ ನಮ್ಗೆ ನೋಡಕ್ ಸಿಗ್ತೈತಿ. ಯಾಕಂದ್ರೆ ಒಂದು ಟೈಮ್ದಾಗ ಧಾರವಾಡಕ್ಕೆ ನೀರು ಸಪ್ಲೈ ಆಗ್ತೈತ್ರಿ ಕುಡಿಲಿಕ್ಕೆ. ಒಟ್ಟಾರೆ ಸಚಿವರು ಶಾಸಕರ ಮಾತಿಗೆ ಮಣಿಯದ ಅಧಿಕಾರಿಗಳು ಉಪ ಲೋಕಾಯುಕ್ತರ ಖಡಕ್ ಎಚ್ಚರಿಕೆಗೆ ಮಣಿದು ಕೆರೆ ನಿರ್ವಹಣೆ ಮಾಡ್ತಿರುವುದು ಮಾತ್ರ ಸೋಜಿಗೆನ ಸಂಗತಿ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಐತಿಹಾಸಿಕ ಕೆರೆ. ಆದ್ರೆ ಹೆಸರಿಗೆ ತಕ್ಕಂತೆ ನಿರ್ವಹಣೆಯೇ ಇಲ್ಲ. ಕೆರೆ ಸುಧಾರಣೆ ಬಗ್ಗೆ ಸ್ಥಳೀಯರಿಂದ ಮನವಿ ಸಲ್ಲಿಕೆ, ಪ್ರತಿಭಟನೆ ಮಾತ್ರವಲ್ಲ, ಅನೇಕ ಶಾಸಕರು ಸಚಿವರು ಬಂದ್ ಹೋದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಆದ್ರೆ ಈಗ ಏಕಾಏಕಿ ಆ ಕೆರೆಯಲ್ಲಿ ಜೆಸಿಬಿಗಳು ಸದ್ದು ಮಾಡ್ತಾ ಇದೆ. ಸಮಾರೋಪಾದಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ನೀರಿಗಾಗಿ ರೈತರು ಕಷ್ಟಪಡ್ತಿರುವಂತಹ ಕಣ್ಣೀರ ಕಥೆಯನ್ನ ಹೇಳ್ತೀವಿ ನೋಡಿ. ಕೆಳಗೇರಿ ಕೆರೆ ಸ್ವಚ್ಛತೆಗೆ ಕೂಡಿ ಬಂದ ಕಾಲ. ಸಮಾರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ. ಇದು ಧಾರವಾಡದ ಐತಿಹಾಸಿಕ ಕೆಳಗೇರಿ ಕೆರೆ. ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ವಿನ್ಯಾಸಗೊಂಡ ಹಿನ್ನೆಲೆ ಈ ಕೆರೆಗಿದೆ. ಒಂದು ಕಾಲಕ್ಕೆ ಸುಮಾರು 170 ಎಕರೆಷ್ಟು ವಿಸ್ತೀರ್ಣ ಹೊಂದಿದ್ದ ಈ ಕೆರೆ ಈಗ 100ರ ಆಸುಪಾಸಿಗೆ ಬಂದು ನಿಂತಿದೆ. ಕೆರೆ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿತ್ತು. ಆದರೆ ಇದೇ ಕೆರೆಯಲ್ಲಿ ಈಗ ಸಮಾರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ. ಹೌದು, ಈ ಹಿಂದೆ ಸಚಿವರು ಬಂದು ಹೇಳಿದರೂ ಕೇಳದ ಅಧಿಕಾರಿಗಳು ಈಗ ಏಕಾಏಕಿಯಾಗಿ ಕೆರೆ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕೊಟ್ಟ ವಾರ್ನಿಂಗ್. ನಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿಗಳಂತ ಫಣೀಂದ್ರ ಸರ್ ದಿಢೀರ್ನೆ ಭೇಟಿ ಕೊಟ್ಟು ಅವತ್ತಿನ ದಿನ ಏನು ಅಧಿಕಾರಿಗಳಿಗೆ ಚಾಟಿಯೇಟ್ ಬೀಸಿದ್ರಲ್ಲ, ಅವಾಗ ಎಲ್ಲ ಅಧಿಕಾರಿಗಳ ಕಣ್ ತೆರೆದು ಈ ಒಂದು ಕೆರೆಯ ಸ್ವಚ್ಛತೆ ಕಾರ್ಯದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ನಾನು ನ್ಯಾಯಮೂರ್ತಿ ಫಣೀಂದ್ರ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಷ್ಟು ದಿನ ಕೆರೆ ನೀರು ಮಾತ್ರ ನಮ್ಮದು, ಕೆರೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೃಷಿ ವಿವಿ ಹೇಳುತ್ತಾ ಬಂದಿತ್ತು. ಹಾಗೆಯೇ ಮಹಾನಗರ ಪಾಲಿಕೆ ಕೆರೆ ದಂಡೆ ಮಾತ್ರ ನಮ್ಮದು, ಕೆರೆ ಜವಾಬ್ದಾರಿ ಕೃಷಿ ವಿವಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ರು. ಈ ಜಟಾಪಟಿಯಲ್ಲಿ ಕೆರೆ ಗೌಣವಾಗಿ ಹೋಗಿತ್ತು. ಆದರೆ ಯಾವಾಗ ಉಪ ಲೋಕಾಯುಕ್ತರೇ ಖುದ್ದು ಭೇಟಿ ಕೊಟ್ಟು ಬುದ್ಧಿವಾದ ಹೇಳಿದ್ರು, ಆಗ ಈ ಇಬ್ಬರ ಮಧ್ಯ ಜಟಾಪಟಿ ಅಂತ್ಯಗೊಂಡಂತಾಗಿದೆ. ಈಗೇನೋ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಡೆದೈತಿ,
ಆದ್ರೆ ಇದು ಇಂಥವೆಲ್ಲ ಭಾಳ ಇದೆ ಅವ್ರ ಹಿಂದೆ. ಒಂದು ದಿವ್ಸ ಮಾಡ್ತಾರೆ, 2 ದಿವ್ಸ ಮಾಡ್ತಾರೆ, ಮತ್ತೆ ಬಿಟ್ಟು ಬಿಡ್ತಾರೆ, ಅರ್ಧಕ್ಕೆ ಬಿಟ್ಟು ಬಿಡ್ತಾರೆ. ಇಂಥ ಕೆಲಸ ಮುಗಿಯುವ ತನಕ ಅದು ಮುಗಿದಿದ್ದೆ ಆದ್ರೆ ಇಂಥ ಅದ್ಭುತವಾದ ಕೆರೆ ಮತ್ತೊಮ್ಮೆ ನಮ್ಗೆ ನೋಡಕ್ಕೆ ಸಿಗ್ತೈತಿ. ಯಾಕಂದ್ರೆ ಒಂದು ಟೈಮ್ದಾಗ ಧಾರವಾಡಕ್ಕೆ ನೀರು ಸಪ್ಲೈ ಆಗ್ತೈತ್ರಿ ಕುಡಿಲಿಕ್ಕೆ. ಒಟ್ಟಾರೆ ಸಚಿವರು ಶಾಸಕರ ಮಾತಿಗೆ ಮಣಿಯದ ಅಧಿಕಾರಿಗಳು ಉಪ ಲೋಕಾಯುಕ್ತರ ಖಡಕ್ ಎಚ್ಚರಿಕೆಗೆ ಮಣಿದು ಕೆರೆ ನಿರ್ವಹಣೆ ಮಾಡ್ತಿರುವುದು ಮಾತ್ರ ಸೋಜಿಗಿನ ಸಂಗತಿ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಐತಿಹಾಸಿಕ ಕೆರೆ ಆದ್ರೆ ಹೆಸರಿಗೆ ತಕ್ಕಂತೆ ನಿರ್ವಹಣೆಯೇ ಇಲ್ಲ. ಕೆರೆ ಸುಧಾರಣೆ ಬಗ್ಗೆ ಸ್ಥಳೀಯರಿಂದ ಮನವಿ ಸಲ್ಲಿಕೆ, ಪ್ರತಿಭಟನೆ ಮಾತ್ರವಲ್ಲ, ಅನೇಕ ಶಾಸಕರು ಸಚಿವರು ಬಂದ್ ಹೋದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಆದ್ರೆ ಈಗ ಏಕಾಏಕಿ ಆ ಕೆರೆಯಲ್ಲಿ ಜೆಸಿಬಿಗಳು ಸದ್ದು ಮಾಡ್ತಾ ಇದೆ. ಸಮಾರೋಪಾದಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ನೀರಿಗಾಗಿ ರೈತರು ಕಷ್ಟಪಡ್ತಿರುವಂತಹ ಕಣ್ಣೀರ ಕಥೆಯನ್ನ ಹೇಳ್ತೀವಿ ನೋಡಿ. ಕೆಳಗೇರಿ ಕೆರೆ ಸ್ವಚ್ಛತೆಗೆ ಕೂಡಿ ಬಂದ ಕಾಲ. ಸಮರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ. ಇದು ಧಾರವಾಡದ ಐತಿಹಾಸಿಕ ಕೆಳಗೇರಿ ಕೆರೆ. ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ವಿನ್ಯಾಸಗೊಂಡ ಹಿನ್ನೆಲೆ ಈ ಕೆರೆಗಿದೆ. ಒಂದು ಕಾಲಕ್ಕೆ ಸುಮಾರು 170 ಎಕರೆಷ್ಟು ವಿಸ್ತೀರ್ಣ ಹೊಂದಿದ್ದ ಈ ಕೆರೆ ಈಗ 100ರ ಆಸುಪಾಸಿಗೆ ಬಂದು ನಿಂತಿದೆ. ಕೆರೆ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿತ್ತು. ಆದರೆ ಇದೇ ಕೆರೆಯಲ್ಲಿ ಈಗ ಸಮರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ. ಹೌದು, ಈ ಹಿಂದೆ ಸಚಿವರು ಬಂದು ಹೇಳಿದರೂ ಕೇಳದ ಅಧಿಕಾರಿಗಳು ಈಗ ಏಕಾಏಕಿಯಾಗಿ ಕೆರೆ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕೊಟ್ಟ ವಾರ್ನಿಂಗ್. ನಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿಗಳಂತ ಫಣೀಂದ್ರ ಸರ್ ದಿಢೀರ್ನೆ ಭೇಟಿ ಕೊಟ್ಟು ಅವತ್ತಿನ ದಿನ ಏನು ಅಧಿಕಾರಿಗಳಿಗೆ ಚಾಟಿಯೇಟ್ ಬೀಸಿದ್ರಲ್ಲ, ಅವಾಗ ಎಲ್ಲ ಅಧಿಕಾರಿಗಳ ಕಣ್ ತೆರೆದು ಈ ಒಂದು ಕೆರೆಯ ಸ್ವಚ್ಛತೆ ಕಾರ್ಯದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ನಾನು ನ್ಯಾಯಮೂರ್ತಿ ಫಣೀಂದ್ರ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಷ್ಟು ದಿನ ಕೆರೆ ನೀರು ಮಾತ್ರ ನಮ್ಮದು, ಕೆರೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೃಷಿ ವಿವಿ ಹೇಳುತ್ತಾ ಬಂದಿತ್ತು. ಹಾಗೆಯೇ ಮಹಾನಗರ ಪಾಲಿಕೆ ಕೆರೆ ದಂಡೆ ಮಾತ್ರ ನಮ್ಮದು, ಕೆರೆ ಜವಾಬ್ದಾರಿ ಕೃಷಿ ವಿವಿಗೆ ಬಿಟ್ಟಿತ್ತು ಅಂತ ಹೇಳ್ತಾ ಇದ್ರು. ಈ ಜಟಾಪಟಿಯಲ್ಲಿ ಕೆರೆ ಗೌಣವಾಗಿ ಹೋಗಿತ್ತು. ಆದರೆ ಯಾವಾಗ ಉಪ ಲೋಕಾಯುಕ್ತರೇ ಖುದ್ದು ಭೇಟಿ ಕೊಟ್ಟು ಬುದ್ಧಿವಾದ ಹೇಳಿದ್ರು, ಆಗ ಈ ಇಬ್ಬರ ಮಧ್ಯ ಜಟಾಪಟಿ ಅಂತ್ಯಗೊಂಡಂತಾಗಿದೆ. ಈಗೇನೋ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಡೆದೈತಿ. ಆದ್ರೆ ಇದು ಇಂಥವೆಲ್ಲ ಭಾಳ ಇದೆ ಅವ್ರ ಹಿಂದೆ. ಒಂದು ದಿವ್ಸ ಮಾಡ್ತಾರೆ, 2 ದಿವ್ಸ ಮಾಡ್ತಾರೆ, ಮತ್ತೆ ಬಿಟ್ಟು ಬಿಡ್ತಾರೆ, ಅರ್ಧಕ್ಕೆ ಬಿಟ್ಟು ಬಿಡ್ತಾರೆ. ಇಂಥ ಕೆಲಸ ಮುಗಿಯುವ ತನಕ ಅದು ಮುಗಿದಿದ್ದೆ ಆದ್ರೆ ಇಂಥ ಅದ್ಭುತವಾದ ಕೆರೆ ಮತ್ತೊಮ್ಮೆ ನಮ್ಗೆ ನೋಡಕ್ಕೆ ಸಿಗ್ತೈತಿ. ಯಾಕಂದ್ರೆ ಒಂದು ಟೈಮ್ದಾಗ ಧಾರವಾಡಕ್ಕೆ ನೀರು ಸಪ್ಲೈ ಆಗ್ತೈತ್ರಿ ಕುಡಿಲಿಕ್ಕೆ. ಒಟ್ಟಾರೆ ಸಚಿವರು ಶಾಸಕರ ಮಾತಿಗೆ ಮಣಿಯದ ಅಧಿಕಾರಿಗಳು ಉಪ ಲೋಕಾಯುಕ್ತರ ಖಡಕ್ ಎಚ್ಚರಿಕೆಗೆ ಮಣಿದು ಕೆರೆ ನಿರ್ವಹಣೆ ಮಾಡ್ತಿರುವುದು ಮಾತ್ರ ಸೋಜಿಗಿನ ಸಂಗತಿ. ಡಿವಿ